ಇಂದಿನಿಂದ ಕರ್ನಾಟಕದಲ್ಲಿ ಮಳೆಗಾಲದ ಅಧಿವೇಶನ ಆರಂಭವಾಗಿದ್ದು, ಸದನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರ್ ಅವರು ಕಳೆದ 2 ದಿನಗಳಿಂದ ಸುಳ್ಯ, ಪುತ್ತೂರು, ಕಡಬ ಪ್ರದೇಶದಲ್ಲಿ ಉಂಟಾಗುತ್ತಿರುವ ಕಾಡಾನೆ ದಾಳಿಗೆ ಬಲಿಯಾದವರ ಕುರಿತು ಸದನದಲ್ಲಿ ಮಾತನಾಡಿದರು. ಹಾಗೆ ಕಾಡಾನೆ ದಾಳಿಯಲ್ಲಿ ಬಲಿಯಾದವರ ಕುರಿತು ಸಂತಾಪ ಸೂಚಿಸಿದರು. ಜೊತೆಗೆ ಕಾಡಾನೆ ಸೆರೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಜೊತೆಗೆ ಆನೆ ದಾಳಿ ತಡೆಯಲು ಆನೆ ನಿಗ್ರಹ ಪಡೆ ರಚನೆ, ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆ, ಸೌರ ಬೇಲಿಗೆ 100% ಸಹಾಯಧನ ಕುರಿತು ಸದನದಲ್ಲಿ ಚರ್ಚೆ ನಡೆಸಲಾಯಿತು. ಪ್ರತಿ ವರ್ಷ ಮಲೆನಾಡಿಗಳು ಈ ಆನೆ ದಾಳಿಗೆ ಬಲಿಯಾಗುತ್ತಿದ್ದಾರೆ ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ಸದನದಲ್ಲಿ ಚರ್ಚಿಸಲಾಯಿತು. ಸಭಾಪತಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಆನೆ ನೇರವಾಗಿ ಪ್ರಶ್ನೆಗೆ ಉತ್ತರ ಕೇಳಬೇಕು ಸರ್. ಜನರ ಸಮಸ್ಯೆ ಸರ್. ನೀವು ಈ ತರ ಹೇಳಿದ್ರೆ ನಾನು ಏನ್ ಮಾಡೋ ಟೈಮ್ ಬದುಕುವುದು ಕಷ್ಟ ಆಗಿದೆ ಸರ್. ನಮ್ಮ ಕೃಷಿಕರಿಗೆ ಈಗಾಗಲೇ ವರುಣ ಆರ್ಭಟದಲ್ಲಿ, ಕೊಳೆರೋಗದಲ್ಲಿ ಸಂಪೂರ್ಣ ಕೃಷಿ ನಾಶ ಆಗಿದೆ. ಅದ್ರ ಜೊತೆಗೆ ಕೃಷಿಕ ಈ ಆನೆ ದಾಳಿಯಿಂದ ಮನೆಯಿಂದ ಹೊರಗಡೆ ಬರುವ ಪರಿಸ್ಥಿತಿ ಇಲ್ಲ. ಆ ಕಾರಣಕ್ಕೋಸ್ಕರ ಸಚಿವರು ನಮ್ಮಲ್ಲಿ ಬರುವುದೇ ಅಪರೂಪ. ಯಾವ ರೀತಿ ಅಂದ್ರೆ ಈಗಾಗಲೇ ತುಂಬಾ ಪ್ರಾಣ ಹಾನಿ ಆಯ್ತು, ಅವರ ಬೆಲೆ ನಾಶ ಆಯ್ತು. ಎಲ್ಲ ಹಾನಿಗೆ ಯಾವುದೇ ರೀತಿಯ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಜನ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ ಬಂದಿದೆ ಸರ್. ಅದಕ್ಕೋಸ್ಕರ ಕೆಲವಾರು ಸರ್ಕಾರ ಕಡೆಯಿಂದ ಕೆಲವು ನಿರ್ಧಾರವನ್ನು ತಗೋಬೇಕು. ಇಲ್ಲಾಂದ್ರೆ ಈ ಸುಳ್ಯ, ಪುತ್ತೂರು, ಕಡಬ ಆಯ್ತ್ರಿ ಕೂತ್ಕೊಡ್ರಿ. ನರಸಿಂಹನಾಯ್ಕ ಅಲ್ಲ, ನಾನು ಪ್ರತಾಪ್. ಅದಕ್ಕೆ ಅರ್ಥ ಉಂಟಾ? ನಾನು ಪ್ರಾಣ ಹಾನಿ ಆಗದಾಗೆ ಮಾಡ್ಬೇಕು. ಅವರು ಬೆಲೆ ಹಾನಿಗೆ ಕೇವಲ 15,000 ಕೊಟ್ಟಿದ್ದಾರೆ ಅಷ್ಟೇ. ಒಂದು ರೇಡಿಯೋ ಕಾಲರ್ ಒಂದು ETF ಮಾಡಿ ಸರ್, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿ ಸರ್. ಕನ್ನಡ ಜಿಲ್ಲೆಯಲ್ಲಿ ಇಲ್ವೇ ಇಲ್ಲ. ಅಲ್ಲಿ ಜನ ಇಲ್ಲ. ಅವ್ರ ಉತ್ತರ ಹೇಳ್ಕೊಡೋರಲ್ರಿ. ಶಿವಮೊಗ್ಗದ ರೀತಿ ಇದ್ದಿದ್ದ ಅಲ್ಲಿ ಒಂದು ಶಿಬಿರದಲ್ಲಿ 8, 10, 20 ಆನೆಗಳು ಮಾತ್ರ ಇಕ್ಲಿಕ್ಕೆ ಸಾಧ್ಯ ಇದೆ. ಆನೆ ಇವತ್ತು ಸೆರೆ ಹಿಡುವಂಥದ್ದು ಬಹಳ ಅದೊಂದು ದೊಡ್ಡ ರೀತಿಯಲ್ಲಿ ಯೋಜನೆ ಮಾಡ್ಬೇಕಾಗತ್ತೆ. ಅಪಾಯಕಾರಿಯಾದಂತಹ ಒಂದು ಅದು ಯೋಜನೆ. ಆದ್ರೂ ಎಲ್ಲಿ ಪುಂಡಾನೆಗಳಿರ್ತವೆ ಅಂತ ಸೆರೆ ಹಿಡಿದು ಶಿಬಿರಗಳಿಗೆ ಕಳಿಸಿ ಅದಕ್ಕೆ ಟೇಮ್ ಮಾಡುವಂಥದ್ದು, ಆ ಒಂದು ಯೋಜನೆ ಮಾಡ್ಲಿಕ್ಕೆ ಪ್ರಸ್ತಾವನೆ ಕೊಟ್ಟರೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೀನಿ.